ರಮ್ಯಾ 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 ನೀರು ತಂದು ಕೊಡು ಒಂದು ಲೋಟ. ಸುನಿಲ ಈಗ ಬಂದೇನಪ್ಪ, ನೀರು ಬೇಕೆ ತಗ ಕುಡಿ. ಕೊಡಮ್ಮ, ಬಿಸ್ಲಾಗ ಬಂದಲ್ವಾ ಕೆಲಸದಿಂದನ ಬಾಯರ್ ಕೆದಂಗಾತು. ಬಿಸಿಲು ಬೇರೆ ಸ್ಯಾಣೆ ಐತಿ ಇವಾಗ. ಬೇಸಿಗೆ ಶುರುವಾತ. ತತ ನೀರು ತಾಳಪ್ಪ ಕುಡಿ. ಈಗ ಸಮಾಧಾನ ಆಯ್ತು. ಎಲ್ಗೋದ್ಲಮ್ಮ ರಮ್ಯಾ? ಎಲ್ಗೋದ್ಲ ಏನು, ಇಲ್ಲ ಎಲ್ಲ ಹೋಗಿ ಬರ್ತೀನಿ ಅಂತ ಓದ್ಲಪ್ಪ. ಅಲ್ಲೇ ಹೋಗಿ ಓಟಾತಾತು. ಅದು ಎಲ್ಗೋದ್ಲ ಏನು ಗೊತ್ತಿಲ್ಲ. ಹೌದಾ, ಹೋಗ್ಲಿ ಬಿಡು. ಸುನಿಲ ನಿನ್ಗೇನೋ ಒಂದು ವಿಷಯ ಹೇಳ್ಬೇಕು ಕಣು. ಏನಮ್ಮ ಅದು? ಏನು ಹೇಳು. ಏನೂ ಇಲ್ಲ, ಇವತ್ತು ಬುಡ್ಬುಡ್ಕೊಂಡು ಬಂದಿದ್ದ. ಅವನು ಎಲ್ಲ ಇದ್ದಿದ್ದಂಗೆ ಹೇಳ್ಬಿಟ್ಟ ಕಣ. ನಿನಗೆ ಇಬ್ರು ಹೆಣ್ಮಕ್ಳು, ಒಬ್ಬ ಹುಡುಗಿದ ಮದುವೆ ಮಾಡಬೇಕು ಅಂತಿದೀಯಾ. ಆದರೆ ಇವಾಗ ಮದುವೆ ಮಾಡಬೇಡ, ಈ ಮನೆ ಸರಿ ಇಲ್ಲ, ಈ ಮನೆ ವಾಸ್ತು ಸರಿ ಇಲ್ಲ. ಮದುವೆ ಮಾಡ್ಕೊಂಡು ಹೋದ ಹೆಣ್ಮಗಳು ಕೊಟ್ಟ ಮನೆಗೆ ಸುಖವಾಗಿರಲ್ಲ, ನಿಮಗೂ ಸುಖ ಸಿಗಲ್ಲ ಅಂತಾನ ಹೇಳ್ಬಿಟ್ರು. ಅದಕ್ಕೆ ಹೊಸ ಮನೆ ಕಟ್ಟಿಸ್ಬೇಕು ಅಂತಾನ ನಿಮ್ಮ ತಲೆಯಲ್ಲೈತೆ. ಅದನ್ನು ಕಟ್ಟಿಸ್ಬಿಟ್ಟು ಮುಂದಕ್ಕೆ ಮದುವೆ ಯೋಚನೆ ಮಾಡಿ. ಈ ಮದುವೆ ಗಂಡಲ್ದಿದ್ರೆ ನಿಮ್ಮ ಹುಡುಗಿಗೆ ಒಳ್ಳೆ ಹುಡುಗರು ಇನ್ನೂ ಸಿಗ್ತವೆ ಗಂಡುಗಳು. ಏನು ಯೋಚನೆ ಮಾಡಬೇಡ್ರಿ, ಒಳ್ಳೇದಾಗುತ್ತೆ. ಮದುವೆನ ಮುಂದಕ್ಕೆ ಹಾಕ್ರಿ, ಮನೆ ಕಟ್ಟಿದ ಮೇಲೆ ಮದುವೆ ಯೋಚನೆ ಮಾಡ್ರಿ ಅಂತನ ಎಲ್ಲ ಹೇಳೋದ ಕಣೋ. ಅದಕ್ಕೆ ನಾನಿವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಹಿಂಗಂತ ಆಯ್ತಪ್ಪ ಏನು ಹೇಳ್ತೀರಾ ಅಂತ ಕೇಳ್ಕೊಂಬರೋಣ ಅಂತಿದ್ದೀನಿ. ಮದುವೆ ಈಗ ಬೇಡ, ಮನೆ ಮೊದಲು ಕಟ್ಟೋಣ. ಮನೆ ಕಟ್ಬಿಟ್ಟು ಆಮೇಲೆ ಮದುವೆ ಮಾಡೋಣ. ಹೌದಾ, ಯಾಕಮ್ಮ? ಅಲ್ಲ ಮತ್ತೆ ಅಲ್ಲಿ ಹೇಳ್ದೆ ನಮ್ಮ ಮನೆ ನಿಧಾನ ಕಟ್ಕೊಂತೀವಿ ನೋಡೋಣ, ಮುಹೂರ್ತ ಕೂಡ್ ಬಂದರೆ ಮದುವೆನೇ ಮಾಡೋಣ ಅಂತನ. ಈಗ ನೋಡಿರೆ ಯಾರೋ ಬುಡ್ಬುಡ್ಕೊಂಡು ಹೇಳ್ದ ಬೇಡ ಮದುವೆ ಈಗಲೇ ಹೊಸ ಮನೆ ಕಟ್ಟಿ ಆಮೇಲೆ ಮದುವೆ ಮಾಡೋಣ ಅಂತಿದ್ಯಾ. ಅಲ್ಲ ಹಿಂಗೆ ಇದ್ಕಿದ್ದಂಗೆ ಹಿಂಗೆ ಚೇಂಜ್ ಆದರೆ ಅವ್ರು ಏನು ಅಂದ್ಕಮ್ಮಲ್ಲ? ಅಯ್ಯೋ ಅವ್ರೇನು ಅಂದ್ಕೊಂತಾರೆ ಅಂತಾನೆ. ನನ್ನ ಮಗಳಿಗೆ ಕೆಟ್ಟದಾದ್ರೂ ಆಗಲಿ ಪರವಾಗಿಲ್ಲ ಅಂತ ಹೇಳಿ ಈ ಮನೆಗೆ ಮದುವೆ ಮಾಡ್ಕೊಡಕ್ಕಾಗುತ್ತೇನೋ? ರಮ್ಯನೇ ಕೇಳು ಅಲ್ವೇನೆ ರಮ್ಯಾ? ಹೌದು ರೀ, ಅವ್ರು ಹೇಳಿದ್ದು ನಿಜ ಆಗುತ್ತಂತೆ. ಬೇಡ ಮದುವೆ ಬೇಡ, ಈಗಲೇ ಮನೆ ಕಟ್ಟಿ ತೀರನ ಒಂದೇ ಸಾಲ ಆದ್ರೆ ಚೆನ್ನಾಗಿ ಮನೆ ಕಟ್ಕೊಂಡು ಆಮೇಲೆ ತೀರಿಸ್ಕೊಂಡು ನಿಧಾನಕ್ಕೆ ಮದುವೆ ಮಾಡೋಣ. ಏನಿದು ಒಂದೇ ಗಂಡ? ಏನು ಕೆಲಸದಾಗಿರೋರಿಗೆ ಮಸ್ತಾಗಿ ಬರ್ತಾವೆ, ಹೆಣ್ಣಿಗೆ ಡಿಮ್ಯಾಂಡ್ ಐತೆ. ಸುಮ್ಮನೆ ಇರ್ರಿ. ಹಂಗೆಲ್ಲ ನಾ ಶಾಸ್ತ್ರದಾರ ಹೇಳಿದ್ನ ಅಲ್ಗಳಿಯಕ್ಕಾಗಲ್ಲ ಅಲ್ವೇನತ್ತೆ? ಏನೇ ರಮ್ಯಾ, ನೀನು ಈ ಕಾಲದೊಳಗೆ ನೀನು ಇದನ್ನೆಲ್ಲ ನಂಬ್ತೀಯಾ? ಅಯ್ಯೋ ಯಾವ ಕಾಲ ಆದ್ರೇನು, ಏನಂದ್ರೆ ಏನು? ಕಾಲ ಬದಲಾಗ್ಬೋದು, ಅದೇ ಶಾಸ್ತ್ರ ಹೇಳೋರು ಬುಡ್ಬುಡ್ಕಿಯವರು ಹೇಳೋ ಮಾತು ಯಾವತ್ತೂ ನಿಜ ಆಗುತ್ತೆ ಅಂತಾನ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು. ಅತ್ತೆ ನಂಬಿದ್ದಾರೆ ಅಂದ್ರೆ ನಾವು ನಂಬಲೇಬೇಕು. ಇವತ್ತೇನಾದ್ರೂ ಸುಮ್ಮನೆ ಅವ್ರ ಮಾತು ನೆಗ್ಲೆಕ್ಟ್ ಮಾಡಿ ಮದುವೆ ಮಾಡಿಕೊಟ್ಟು ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಆಶನಿಗೆ ಅಲ್ಲೇನಾದ್ರೂ ತೊಂದರೆ ಆದ್ರೆ ಅವಳು ಸುಖವಾಗಿರ್ಲಿಲ್ಲ ಅಂದ್ರೆ ಅವಾಗ ಅತ್ತೆಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ನೀವೇ. ನಮ್ಮ ಆಶನ್ಗೆ ಏನು ಕುರಿ ಕಮ್ಮಿ ಆಗಿದೆ ಹೇಳಿ? ಅದು ಅಲ್ದೇನೆ ಇದು ಮನೆ ಆಲೆ ಎಷ್ಟು ವರ್ಷ ಆಗಿದೆ. ಆಲೇನೆ ಎಲ್ಲ ಕಂಬಗಳ ಮನೆ. ಈಗ ಯಾರಿಂತ ಮನೇಲಿ ಇರ್ತಾರೆ? ಒಂದ್ ಮನೆ ಕಟ್ಕೊಂಡು ಆಮೇಲೆ ನಿಧಾನಕ್ಕೆ ಮದ್ವೆ ಮಾಡಿದ್ರೆ ಆಯ್ತು ಬಿಡಿ. ನಮ್ಮ ಆಶನ್ಗೆ ನಾಳೆ 35 ವರ್ಷ ಆಗೈತಾ ಮುದ್ಕಿನ? ಏನ್ ಗಂಡೆ ಸಿಗಲ್ವಾ? ಅದು ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಗಂಡು ಸಿಗಲ್ವಾ? ಕಣು ರಮ್ಯ ಹೇಳೋದು ಸರಿಯಾಗಿ ಐತೆ. ಅಮ್ಮ, ಇವತ್ತು ನೀನು ಸೊಸೆ ಹೇಳಿದ್ದು ಸರಿ ಅಂತ ಹೇಳ್ತಿದ್ಯಾ? ಯಾಕ್ರಿ ಹೇಳ್ಬಾರ್ದ? ಅತ್ತೆ ಸೊಸೆ ಅಂದ್ಮೇಲೆ ಯಾವತ್ತೂ ಜಗಳ ಆಡ್ಕೊಂಡು ಇರ್ಬೇಕಾ? ಸುಮ್ಮನೆ ಇರ್ರಿ. ಒಳ್ಳೇದ್ ಹೇಳ್ದಾಗ ಒಳ್ಳೇದ್ ಮಾತಾಡ್ಬೇಕು. ಹಂಗೆ ನಮ್ಮ ಅತ್ತೆ, ನಾನು ಒಳ್ಳೇದು ಹೇಳಿದೀನಿ, ಅದಕ್ಕೆ ಅವರು ನನ್ನ ಮೆಚ್ಕೊಂಡಿದ್ದಾರೆ. ನೀವ್ ಯಾಕ್ರಿ ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀರಾ? ಬಿಡಿ. ಹೌದು ಕಣೋ ಸುನಿಲ, ರಮ್ಯಾ ಹೇಳಿರೋದನ್ನು ಸರಿಯಾಗಿ ಐತೆ. ನಾವೇನೆ ಇಂಥ ಹುಡುಗ ಸಿಗಲ್ಲ ಅಂತ ಮದ್ವೆನ ಸೆಟ್ ಮಾಡ್ಬಿಟ್ವಿ. ಈಗ ಅವ್ರಿಗೆ ಹೇಳ್ಬಿಡೋಣ ಬಿಡು. ಆಶಾ ಬಂದ್ಯಾ? ಬಾ. ಯಾಕಮ್ಮ? ಯಾಕೆ ಏನೋ ಮಾತಾಡ್ತಾ ಇದ್ದೀರಾ 3 ಜನ ನಿಂತ್ಕೊಂಡು? ಏನಾಯ್ತು? ಏನೂ ಇಲ್ಲ. ಅದೇನು ಗೊತ್ತಾ, ಇವತ್ತು ಬೆಳಗ್ಗೆ ನೀವು ಕೆಲಸಕ್ಕೆಲ್ಲ ಹೋದ್ಮೇಲೆ ಬುಡ್ಬುಡ್ಕೊಂಡು ಬಂದಿದ್ದ ಅವನು. ಈ ಮನೆ ವಾಸ್ತು ಸರಿ ಇಲ್ಲ, ಈ ಮನೇಲಿ ಯಾವ ಶುಭ ಕಾರ್ಯನೂ ಮಾಡಬೇಡಿ, ಮದುವೆ ಗಿದ್ವೇನ ಬೇರೆ ಮನೆ ಕಟ್ಟೋ ಯೋಚನೆ ಐತಲ್ವಾ, ಬೇರೆ ಮನೆ ಕಟ್ಬಿಟ್ಟು ಮದುವೆ ಬಗ್ಗೆ ಯೋಚನೆ ಮಾಡಿ. ಏನಾದರೂ ಈ ಮನೆಯಲ್ಲೇ ಮದುವೆ ಮಾಡಿದ್ರೆ ನಿಮಗೆ ಒಳ್ಳೇದಾಗಲ್ಲ, ನಿಮ್ಮ ಮಗಳಿಗೆ ಕೊಟ್ಟ ಮನೆಯಲ್ಲಿ ಸುಖ ಸಿಗಲ್ಲ ಅಂತ ಹೇಳ್ಬಿಟ್ಟ ಕಣೆ. ಅದಕ್ಕೇನೆ ನಾವು ಮದುವೆನ ಮುಂದಕ್ಕೆ ಹಾಕೋಣ ಅಂತ ಅವ್ರಿಗೆ ಹೇಳ್ಬಿಟ್ಟು, ಹಂಗೆ ನಾನು ಒಪ್ಪಲಿಲ್ಲ ಅಂದರೆ ಮದುವೆ ಕ್ಯಾನ್ಸಲೇ ಮಾಡೋದು ಅಂತ ಅಂದ್ಕೊಂಡಿದ್ದೀವಮ್ಮ. ಕ್ಯಾನ್ಸಲ್ಲ? ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಅಲ್ಲ ನೀನೇ ಕರ್ಕೊಂಡೋಗಿ ಸಪ್ರೇಟಾಗಿ ಮಾತಾಡಿ ಅವ್ರಿಗೂ ಇಷ್ಟ ಆಗಿ ನನಗೂ ಇಷ್ಟ ಆಗಿ ಎಲ್ಲರೂ ಒಪ್ಕೊಂಡ್ಮೇಲೆ ಇದೇನು ಇದಕ್ಕಿದ್ದಂಗೆ ಬೇಡ ಅಂತಿದ್ಯಾ? ಯಾಕಮ್ಮ, ಏನಾಯ್ತಮ್ಮ? ಅಯ್ಯೋ ಆಶಾ, ಎಲ್ಲ ನಿನ್ನ ಒಳ್ಳೇದಕ್ಕೆ ನಿಮ್ಮಮ್ಮ ಹೇಳ್ತಾ ಇರೋದು. ಸುಮ್ಮನೆ ಇರು. ನೀವೇನೇನು ಲವ್ ಮಾಡಿದ್ದ? ಏನೋ ಒಂದ್ಸಲ ಮಾತಾಡಿದ್ಕೆ ಏನೋ ಅಷ್ಟು ಇಷ್ಟ ಆಗ್ಬಿಟ್ನ ಅವನು? ಹಂಗಲ್ಲ ಅದಕ್ಕೆ ಅವ್ರ ನಡವಳಿಕೆ ಅವ್ರ ಮಾತು ಎಲ್ಲ ತುಂಬ ಇಷ್ಟ ಆಗಿತ್ತು ನನಗೆ. ಅಮ್ಮನೂ ಒಪ್ಪಿದ್ರಲ್ಲ, ಅದಕ್ಕೆ ನಾನು ಅವ್ರನ್ನೇ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಇಟ್ಕೊಂಡಿದ್ದೆ. ಈಗ ನೋಡಿದ್ರೆ ಮದುವೆನೇ ಬೇಡ ಅಂದರೆ ಏನಮ್ಮ ಇದು? ಅಯ್ಯೋ, ಒಂದ್ಸಲ ಮದುವೆ ಮಾಡ್ತೀನಿ ಅಂತೀಯ, ಒಂದ್ಸಲ ನೋಡಿದ್ರೆ ಬೇಡ ಅಂತೀಯ. ಹೋಗಮ್ಮ. ರೇಣುಕತ್ತೆ ಇದ್ದೀರಾ? ಯಾರೇ ಅದು? ಬರೀ ಇದ್ದೀನಿ, ಬರೀ. ಕಾವ್ಯ ನೀನಾ? ಯಾಕೆ
ಏನು ಇಲ್ಲ, ಸುಮ್ಮನೆ ಬಂದೆ. ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ, ಏನಾಯ್ತು? ಆಶನ್ ಮದ್ವೆ ಸೆಟ್ ಮಾಡಿದ್ವಲ್ವಾ, ಅದಕ್ಕೆ ನಮ್ಗೆ ಯಾಕೋ ಈ ಮದ್ವೆ ಇಷ್ಟ ಆಗ್ತಾ ಇಲ್ಲ. ಮೊದಲು ಮನೆ ಕಟ್ಟಿ, ಈ ಮನೆ ವಾಸ್ತು ಬೇರೆ ಸರಿ ಇಲ್ವಂತೆ, ಅದಕ್ಕೆ ಮನೆ ಕಟ್ಬಿಟ್ಟು ಆಮೇಲೆ ಏನಾದ್ರೂ ಅವ್ರು ಕಾಯ್ತೀವಿ ಅಂದ್ರೆ ಕಾಯಿರಿ ಅಂತ ಹೇಳೋದು, ಮನೆ ಕಟ್ಟೋದಾಗೋವರೆಗೂ. ಇಲ್ಲ ಅಂದ್ರೆ ಇಲ್ಲ ನಮಗೆ ಅರ್ಜೆಂಟ್ ಮಾಡ್ಕೊಡ್ರಿ ಅಂದ್ರೆ ನಾವು ಮಾಡ್ಕೊಡಕ್ಕಾಗಲ್ಲ, ಬೇರೆ ಕಡೆ ನೋಡ್ಕೊಳ್ರಿ ಅಂತ ಹೇಳೋಣ ಅಂತ ಅನ್ಕೊಂಡು ಹೇಳ್ತಾ ಇದ್ದೆ. ನಮ್ಮ ಸುನೀಲನು ಆಶಾನು ಈಗ ಬಂದ್ರಲ್ವಾ, ಅದಕ್ಕೆ ಹೇಳ್ತಾ ಇದ್ದೆ. ಈ ಮಿಟಕ್ಲಾಡಿ ಯಾಕೆ ಬಂದ್ಲ ಇಲ್ಲಿ? ಯಾಕೆ ಹಿಂಗ್ ನಿಲ್ಲಿಸ್ತಾ ಇದ್ರಿ ಇದಕ್ಕಿದ್ದಂಗೆ? ಏನಾಯ್ತು? ಏನಿಲ್ಲ ಕಣೆ ಕಾವ್ಯ, ಅದೇ ಬುಡ್ಬುಡಕೇನೋ ಬಂದು ಈ ಮನೆ ವಾಸ್ತು ಸರಿ ಇಲ್ಲ, ಈ ಕೊಟ್ಟ ಮನೆಗೆ ಹೋದ್ರೆ ನಿಮ್ಮ ಮಗಳು ಸುಖವಾಗಿರಲ್ಲ, ಈ ಮನೆ ಬೇಡ, ಬೇರೆ ಹೊಸ ಮನೆ ಕಟ್ಟಬೇಕು ಅಂತಿದ್ರೆ ಹೊಸ ಮನೆ ಕಟ್ಬಿಟ್ಟು ಆ ಮನೆಯಲ್ಲಿ ಮದುವೆ ಮಾಡ್ಕೊಡ್ರಿ, ಸುಖವಾಗಿರ್ತಾಳೆ, ಒಳ್ಳೇದಾಗುತ್ತೆ ನಿಮ್ಮ ಮನೆಗೂ ನಿಮಗೂ ಎಲ್ಲರಿಗೂ ಅಂತ ಹೇಳೋದ. ಅದಕ್ಕೆ ಮದುವೆನ ಕ್ಯಾನ್ಸಲ್ ಮಾಡೋಣ ಅಂತಿದ್ದೀವಿ. ಓ, ರಮ್ಯನ್ ಪ್ಲಾನ್ ಸಕ್ಸಸ್ ಆಯ್ತು ಅನ್ನು. ಸೂಪರ್ ಸಕ್ಸಸ್ ಅಲ್ವೇನೆ ರಮ್ಯಾ? ಏನು ಪ್ಲಾನ್? ಏನು ಹೇಳ್ತಾ ಇದ್ಯಾ ಕಾವ್ಯ? ಏನ್ ತಲೆಗಿಲೆ ಕೆಟ್ಟೈತಾ? ಅಲ್ಲ ಅಲ್ಲ, ಪ್ಲಾನ್ ಅಂದ್ರೆ ಅದೇ ನೀನು ನಮ್ಮ ಅತ್ತೆನೂ ಏನೋ ಒಂದೇ ತರದೇ ಸೀರೆ ತಗೋಬೇಕು ಅಂತ ಹೋಗಿದ್ರಲ್ಲ ಪ್ಲಾನ್ ಮಾಡ್ಕೊಂಡು, ಅದು ಸಕ್ಸಸ್ ಆಯ್ತಾ ಅಂತ ಕೇಳ್ದೆ. ಓ ಅದಾ, ಅದೇ ಕೇಳಿದ್ದು ನಾನು. ಮತ್ತಿನ್ನೇನು ಅಂದ್ಕೊಂಡೆ ನೀನು? ನಾನು ಅದನ್ನೇ ಅಂದ್ಕೊಂಡಿದ್ದು. ನಿನ್ ಪ್ಲಾನು ಗೀನು ಅಂತ ಹೇಳ್ದಲ್ಲ, ನನಗೆ ಒಂಥರ ಏನೋ ಯೋಚನೆ ಮಾಡ್ತಿದ್ದೆ, ಅದು ಫ್ಲಾಶ್ ಆಗ್ಲಿಲ್ಲ ಅಷ್ಟೇ. ಅದೇ ನಿಮ್ ಪ್ಲಾನು ಸಕ್ಸಸ್ ಆಯ್ತಾ ಅಂದೆ. ಇಲ್ಲ, ಅದು ಸೀರೆ ನಮ್ಗೆ ಇಷ್ಟ ಆಗ್ಲಿಲ್ಲ, ತಗೊಂಬ್ಲಿಲ್ಲ. ಹೌದಾ, ಆ ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ, ಆದ್ರೆ ಇನ್ನೊಂದು ಪ್ಲಾನು ಸಕ್ಸಸ್ ಆಯ್ತಾ? ಇನ್ನೊಂದ? ಏನ್ ಹೇಳ್ತಾ ಇದ್ಯೆ? ಏನಮ್ಮ ಹೇಳ್ತಾ ಇದ್ಯಾ ಕಾವ್ಯ? ಏನು ಇಲ್ಲ ಅತ್ತೆ, ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇನೆ. ಯಪ್ಪ, ನನಗೆ ಒಂಥರ ಎದೆ ಜಲ್ಲಂದಂಗಾಯ್ತು. ಇವಳು ಬಂದು ಪ್ಲಾನ್ ಸಕ್ಸಸ್ ಆಯ್ತಾ ಅಂತ ಕೇಳ್ತಿದ್ದಂಗೆ. ಯಪ್ಪ, ಸದ್ಯ ಯಾರಿಗೂ ಗೊತ್ತಾಗಲಿಲ್ವಲ್ಲ. ಅಲ್ಲ ಅತ್ತೆ, ಏನೇ ತೊಂದರೆ ಇದ್ರು, ಏನೇ ವಾಸ್ತು ದೋಷ ಇದ್ರು ಏನಾದ್ರೂ ಪರಿಹಾರ ಇದ್ದೇ ಇರುತ್ತಪ್ಪ. ಏನಾದ್ರೂ ಪರಿಹಾರ ಕೇಳಬೇಕಾಗಿತ್ತು ಅವ್ರನ್ನೇನೆ ಹೇಳಿರೋರು. ಅಯ್ಯೋ, ನಮ್ಮ ಅತ್ತಿಗೇನು ಬುದ್ಧಿ ಇಲ್ವೇನೆ ಕಾವ್ಯ? ಹೋಗು ಸುಮ್ಮನೆ ನೀನೊಬ್ಳು. ಓಹೋ, ಏನಂಗೇನೆ ಇವಳು ನಮ್ಮ ಅತ್ತೆ ತಾಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ಪರಿಹಾರ ಇದ್ರೆ ಕೇಳೋದಲ್ವಾ ಅಂತಾನ. ಪರಿಹಾರ ಅವರೇ ಹೇಳಿರ್ತಾನೆ, ಹೊಸ ಮನೆ ಕಟ್ಟಿ ಆಮೇಲೆ ಹೊಸ ಮನೆಗೆ ಮದುವೆ ಮಾಡಿ ಒಳ್ಳೆ ಗಂಡಿಗೆ ಸಿಗ್ತಾನೆ ಅಂತಾನ ಹೇಳವ್ರೆ. ನಮ್ಮ ಆಶಾನ ಸುಖವಾಗಿರ್ತಾರೆ ಅಂತಾನ. ಏನ್ ನಮ್ಮ ಅತ್ತೆನೇನ್ ದಡ್ಡಿ ಮಾಡ್ಕೊಂಡೆ ನಿಂತಾರನ? ಹೋಗು ಸುಮ್ಮನೆ ನೀನು ಅಲ್ಲಿ ಸುಂದ್ರತೆ ಕರಿತಾ ಇರ್ಬೇಕೇನೆ, ಹೋಗು. ಆಯ್ತು ಹೋಗ್ತೀನಿ ಬಿಡಮ್ಮ, ನೀನೇ ಕಂಗಾಡ್ತೀಯ. ನೀನ್ ನಮ್ಮ ಮನೆ ಹತ್ರ ಬಂದು ನಮ್ಮ ಅತ್ತೆ ಹತ್ರ ಗಂಟೆ ಗಟ್ಲೆ ಮಾತಾಡ್ತಿರ್ತೀಯ. ಏನ್ ನಾನ್ ಬಂದು ಒಂದು 5 ನಿಮಿಷನೂ ಆಗಿಲ್ಲ, ಯಾಕೆ ಹೋಗು ಅಂತಿದ್ಯಾ? ಅಯ್ಯೋ ಬಾರಮ್ಮ ಕಾವ್ಯ, ನಿಮ್ಮ ಅತ್ತೆದೇನು ಹೇಳ್ತೀಯ? ನಿಮ್ಮ ಅತ್ತೆ ದೊಡ್ಡ ಜಗಳ ಗಂಟಿ. ಇಲ್ಲ ಅತ್ತೆ, ಹೋಗ್ತೀವಿ. ನಮ್ಮ ಅತ್ತೆ ನಿಮ್ಮ ಮನೆ ಹತ್ರ ಬಂದ್ರೇನೆ ಒಳ್ಳೆ ಗುರು ಅಂತಾಳೆ. ಅಯ್ಯೋ, ಎಷ್ಟು ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗ್ಬೇಕು. ನಮ್ಮ ರಮ್ಯನು ನಿಮ್ಮ ಅತ್ತೆ ತಕ್ಕ ಬಂದು ಗನವಾದಾಗ ಮಾತಾಡೋದಾಳಲ್ಲ, ನಾನೇನೋ ನಂಬ್ತೀನಿ, ಬಿಡು ಅವಳಿಗೆ ಇಷ್ಟ ಆಗೈತೆ ಮಾತಾಡ್ತಾಳೆ ಅಂತ ಸುಮ್ಮನಾದೆ ಅಷ್ಟೇನೆ. ಒಂದ್ಸಲ 2 ಸಲ ಹೇಳ್ದೆ, ಇವಳು ನನ್ನ ಮಾತು ಕೇಳಲಿಲ್ಲ, ಹೋದ್ರೆ ಹೋಗ್ತಾಳೆ ಬಿಡು ಅಂತ ಸುಮ್ಮನಾದೆ. ಬಾ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಯ್ತು ರೇನ್ ಕತ್ತೆ. ಏನ್ ಹೇಳ್ಬೇಕೆ? ಸೀಕ್ರೆಟ್. ಸೀಕ್ರೆಟಾ? ಏನೇ ಅದು? ಅಯ್ಯೋ, ನೀನ್ ಯಾಕೆ ಹೆಂಗ್ ಗಾಬರಿ ಆಗ್ತೀಯ ರಮ್ಯಾ? ಸೀಕ್ರೆಟ್ ಅಂದ ತಕ್ಷಣ ಅಲ್ಲ, ಏನೋ ಸೀಕ್ರೆಟ್ ಅಂದಲ್ಲ, ಏನೋ ಅಂತ ನನಗೆ ಆಶ್ಚರ್ಯ ಆಯ್ತು, ಅದಕ್ಕೆ ಕೇಳಿದೆ. ಏನೂ ಇಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದು. ಸರಿ, ಬರ್ತೀನಿ. ಕುಕ್ಕಳೆ ಹೋಗಿವಂತೆ, ಕಾಪಿ ಕಾಸ್ತೀನಿ. ಈಗಿನ ನಮ್ಮ ಹುಡುಗರು ಬಂದೇವ್ರೆ, ಅವರು ಕುಡ್ದಿಲ್ಲ. ರಮ್ಯಾ, ಹೋಗಿ ಕಾಪಿ ಕಾಸ್ಕೊ ಬರೋಗೆ. ನಾನಾ? ಇನ್ಯಾರು ಕಾಸ್ತಾರೆ ರಮ್ಯಾ, ಹೋಗು. ಸರಿ ಆಯ್ತು. ಹಂಗೆ ಚುಮ್ತಾಂಡೋಗು. ಅಯ್ಯೋ, ಈ ಕಾವ್ಯ ಯಾಕಾದ್ರೂ ಬಂದ್ಲು ಈ ಲೋಡಿ? ಏನು ನನ್ನ ಪ್ಲಾನ್ ಏನೋ ಗೊತ್ತಾಗೋಯ್ತು ಅವಳಿಗೆ. ಏನೋಪ್ಪ, ಯಾಕೋ ಬೈಯೋದಂಗೆ ಆಗುತ್ತೆ. ಕುತ್ಕೊಳ್ಳಿ ಕಾವ್ಯ, ಕುತ್ಕ. ನಾನಿಲ್ಲೇ ಹೊರಗಿರ್ತೀನಮ್ಮ, ಕಾಪಿ ಕಾಸಿದ್ಮೇಲೆ ಕರಿ ಬರ್ತೀನಿ. ಸರಿ ಆಯ್ತು, ಹೋಗಪ್ಪ. ಹೊರಗೆ ಕೂಕೊಂಡಿರು, ಕರಿತೀನಿ. ಯಾಕೆ ರಮ್ಯಾ ಕಾಪಿ ಕಾಸಪ್ಪದವಳು ವಾಪಸ್ ಬಂದೆ? ಯಾಕೂ ಇಲ್ಲ, ನೀನ್ ಇದೆಯೋ ಅಥವಾ ಓದ್ಯೋ ಅಂತ ನೋಡಕ್ ಬಂದೆ. ಯಾಕೆ? ಇದ್ದಾಳಲ್ಲ, ಕುಕ್ಕಳಿದ್ದಾಳಲ್ಲ, ಯಾಕೆ ಅವಳು ಕುಕ್ಕಬಾರ್ದೆ? ಹಂಗಲ್ಲ ಅತ್ತೆ, ಹೋಗ್ತೀನಿ ಅಂತಿದ್ಲಲ್ಲ, ಓದ್ಲೇನೋ? ಕಾಪಿ ಸುಮ್ಮನೆ ಆಮೇಲೆ ಹೆಚ್ಚ ಕಾಫಿ ವೇಸ್ಟ್ ಆಗುತ್ತಲ್ಲ ಅಂತ ನೋಡಿದೆ. ಸರಿ ಆಯ್ತು, ಕಾಸ್ಕೊ ಬರ್ತೀನಿ, ಕೂತ್ಕೊಂಡಿರ್ರಿ. ಯಾಕೆ ನಾನು ಬಂದಿರೋದಕ್ಕೆ ಎದರ್ಕಂತ ಇದೆಯಾ? ನಾನು ನೋಡಿದ್ರೆ ಭಯನ ರಮ್ಯಾ? ನನಗೆ ಯಾಕೆ ಭಯ? ನಿನ್ ನೋಡಿದ್ರೆ ಅಯ್ಯೋ ಭಯನೂ ಇಲ್ಲ, ಏನೂ ಇಲ್ಲ. ಕುಕ್ಕ, ಕಾಸ್ಕೊ ಬರ್ತೀನಿ. ನೋಡಿ ಏನು ಹೇಳಕ್ ಬಂದೇವಳೆ, ಏನೋ ಸೀಕ್ರೆಟ್ ಅದು ಇದು ಅಂತಿದ್ಲು. ಅಯ್ಯೋ, ಬೇಗ ಕಾಸ್ಕೊ ಬರಬೇಕು. ಇವರಿಬ್ಬರು ನಮ್ಮ ಸಪ್ರೇಟಾಗಿ ಮಾತಾಡಕ್ಕೆ ಬಿಡಬಾರ್ದು. ನನ್ನ ಗಂಡ ಇವ್ರ ಜೊತೆಗೆ ಹೋಗ್ಕೊಂಡಿರೋದು ಬಿಟ್ಟು ಹೊರಕ್ಕೆ ಹೋಗ್ಯವನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.